ಹಾಯ್ ಫ್ರೆಂಡ್ಸ್, ಬೆಳಗಿನ ಶುಭೋದಯಗಳು. ಇವತ್ತು 13 ವುಮೆನ್ಸ್ ಡೇ ಇದೆ JSSಲ್ಲಿ. ಸೊ ಅವ್ರು ಕೊಟ್ಟಿರೋ ಸೀರೆನೇ ನೆನ್ನೆ ಡನ್ಸೋ ಮಾಡ್ಕೊಂಡು ಹಾಕೊಂಡು ಹೋಗ್ತಾ ಇದ್ದೀನಿ. ಸೊ ಗಾಡಿಯಲ್ಲಿ ಜಯನಗರ್ ಇರೋದ್ರಿಂದ ಗಾಡಿಯಲ್ಲೇ ಹೋಗ್ತಾ ಇದ್ದೀನಿ. ಸುತ್ತೂರು ಮಠದ JSS ಅಂದರೆ ಸುತ್ತೂರು ಮಠಕ್ಕಲ್ಲ, ಜಯನಗರ ಬಂದು ತಲುಪಿದ್ದಾಗಿದೆ. ನಮ್ಮ ಸ್ವಾಮೀಜಿ ಅವ್ರದ್ದು ಸ್ಟ್ಯಾಚ್ಯೂ. ಆ್ಯಕ್ಚುಲಿ ಎಲ್ಲ ಬೇಗ ಬಂದಿದ್ದಾರೆ, ನಾನೇ ಲೇಟಾಗಿ ಹೋಗ್ತಾ ಇದ್ದೀನಿ. ಸೊ ಸೌಂಡ್ ಬರ್ತಾ ಇದೆ. ಬಂದು ಕೂತಿದ್ದೀನಿ. ಭಾಷಣ ಎಲ್ಲ ಶುರುವಾಗಿದೆ, ಸ್ವಾಗತ ಎಲ್ಲ ಮುಗಿದಿದೆ. ಅತಿಥಿಗಳು ಭಾಷಣ ಮಾಡ್ತಾಯಿದ್ರು ನಾನು ಹೋಗೋ ಟೈಮಲ್ಲಿ. ಸೊ ತುಂಬ ಜನ ಇದ್ದರು, ಸ್ಟೂಡೆಂಟ್ಸು ಮತ್ತು ಟೀಚರ್ಸು ಎಲ್ಲ ಇದ್ದರು. ಅದರಲ್ಲಿ ನಾನು ಒಬ್ಬಳು ಕೂಡ ಟೀಚರಾಗಿ ಈ ಒಂದು JSS ಸಂಸ್ಥೆಯಲ್ಲಿ. ಆ್ಯಂಡ್ ಎಲ್ಲರೂ ಒಳ್ಳೊಳ್ಳೆ ಮಾತು ಹೇಳ್ತಾರೆ ಮಹಿಳೆಯರ ಬಗ್ಗೆ, ಖುಷಿ ಆಗುತ್ತೆ. ಒಂದು ಹೆಣ್ಣು ಅಂದ್ರೇ ಹಾಗೆ ಅಲ್ವಾ, ಎಲ್ಲದಕ್ಕೂ ಹೋಲಿಕೆ ಇದೆ. ಭೂಮಿಗೆ, ಆಕಾಶಕ್ಕೆ, ನೀರಿಗೆ, ಎಲ್ಲದರಲ್ಲೂ ಹೆಣ್ಣಿನ ಹೋಲಿಕೆ ತುಂಬಾ ಇದೆ. ಅದು ಒಂದು ಪದದಲ್ಲಿ ಮುಗಿಯುವಂಥ ಮಾತೇ ಅಲ್ಲ. ಹೆಣ್ಣಿನ ಬಗ್ಗೆ ಹೇಳ್ತಾ ಹೋದರೆ ಸಾವಿರಾರು ಇರುತ್ತೆ. ಸೊ ಅತಿಥಿಗಳ ಭಾಷಣ ಮುಗಿದ ನಂತರ ಊಟಕ್ಕೆ ಹೋಗೋದಿತ್ತು. ನಮ್ಮ MD ಶಶಿಕಲಾ ಮ್ಯಾಮ್ ಕುಳಿತಿದ್ದಾರೆ, ಇದು ಅಶೋಕ್ ಸರು. ಸೊ ಅತಿಥಿಗಳ ಭಾಷಣ ಚೆನ್ನಾಗಿತ್ತು. ಆದ ನಂತರ ಊಟಕ್ಕೆ ಹೋದ್ವಿ. ಊಟ ಕೂಡ ತುಂಬ ಚೆನ್ನಾಗಿತ್ತು. ಊಟ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ಮತ್ತು ಡ್ಯಾನ್ಸ್ ಇತ್ತು ಎಲ್ರದ್ದು, ಸ್ಟೂಡೆಂಟ್ಸ್ದು, ಟೀಚರ್ಸ್ದು. ಮೊದಲನೇ ಸ್ಟೂಡೆಂಟು ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ರು. ಇವ್ರದ್ದೇ ಮೊದಲನೇ ಡ್ಯಾನ್ಸು. ಗೌರಮ್ಮ ಅವರ ಸ್ಟೂಡೆಂಟ್ ಇವರು. ತುಂಬ ಚೆನ್ನಾಗಿ ಮಾಡಿದರು. ಐಗಿರಿ ನಂದಿನಿಗೆ ಚೆನ್ನಾಗಿದೆ ಅವರ ಒಂದು ಕಾಸ್ಟ್ಯೂಮು. ಯಾಕಂದರೆ ನಾವು ಮೇಕಪ್ ಆರ್ಟಿಸ್ಟ್ ನೋಡೋದೇ ಅಲ್ವಾ, ಹೇಗಿದ್ದಾರೆ, ಹೇಗೆ ಕಾಣಿಸ್ತಾ ಇದ್ದಾರೆ ಅವರು ಅಂಥೇಳಿ. ಸೊ ತುಂಬ ಚೆನ್ನಾಗಿ ಡ್ಯಾನ್ಸ್ ಮಾಡಿದರು. ನಂತರದಲ್ಲಿ ಅವರ ಇನ್ನೊಬ್ಬರು ಸ್ಟೂಡೆಂಟ್ಸು ಡ್ಯಾನ್ಸ್ ಮಾಡಿದರು. ನಾವು ಕೂಗಾಕಿದ್ದಾಯಿತು. ಮತ್ತು ಸಣ್ಣ ಪಾಪು ಬ್ಯಾಂಗಾರಿಗೆ ಡ್ಯಾನ್ಸ್ ಮಾಡಿದರು. ಆಮೇಲೆ ಇನ್ನೊಂದು ಬ್ಯಾಚ್ ಸ್ಟೂಡೆಂಟ್ಸ್ ಡ್ಯಾನ್ಸ್ ಮಾಡಿದರು. ನಂತರ ಸ್ಟೂಡೆಂಟು ಮತ್ತು ಟೀಚರ್ಸ್ ಎಲ್ಲ ಟಪಾನ್ ಗುಚ್ಚಿಗೆ ಡ್ಯಾನ್ಸ್ ಮಾಡಿದರು. ನಮ್ಮ ರೇಣು ಮ್ಯಾಮ್ ಅಂತೂ ಸೂಪರಾಗಿ ಮಾಡಿದರು ಡ್ಯಾನ್ಸ್ನ ಟಪಾಂಗುಚ್ಚಿಗೆ. ಇದಾದಮೇಲೆ ಒಂದು ಫೋಟೋಶೂಟ್ ತೊಗೊಂಡ್ವಿ ಎಲ್ಲರೂ. ತೊಗೊಂಡ ನಂತರ ಗೆಸ್ಟಿಂದ ನಾವು ನಮ್ಮ ಎಲ್ಲರಿಗೂ ಒಂದು ಸ್ವೀಟ್ ಬಾಕ್ಸ್ ಕೂಡ ಸಿಕ್ತು. ಎಲ್ರಿಗೂ, ಸ್ಟಾಫ್, ಟೀಚರ್ಸ್ ಎಲ್ರಿಗೂ ಕೂಡ. ನಮ್ಮ MD ಶಶಿಕಲಾ ಮ್ಯಾಮ್ ಅವರು. ಸೊ ಇದಾದ ನಂತರ ಪದ್ಮಾ ಮ್ಯಾಮು ಡ್ರೆಸ್ ಚೇಂಜ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಸ್ಮಾಲ್ ಗ್ಯಾಪಲ್ಲಿ ನೋಡಿ. ಸೊ ನಾನು ಮನೆಗೆ ಬಂದು ಫೋಟೋಶೂಟ್ ಇತ್ತು, ಫೋಟೋಶೂಟ್ ಅಂದರೆ ಮನೆಯಲ್ಲೇ ಒಂದೆರಡು ಫೋಟೋ ತಗೊಂಡು, ನಮ್ಮ ಮಗ ಫೋಟೋ ಚೆನ್ನಾಗಿ ಬರ್ತಾಯಿಲ್ಲ ಅಂತ ಅಂದರೂ ತಕ್ಕೊಂಡು, ನಂತರ ಈ ಪ್ರೋಗ್ರಾಮ್ ಮುಗಿಸ್ಕೊಂಡು ಮೈಸೂರಿಗೆ ಹೋಗೋದಿತ್ತು. ಮೈಸೂರಿಗೆ ಇಲ್ಲಿಂದ ಬಸ್ ಹತ್ತದಲ್ಲಿ 6 ಗಂಟೆ ಆಗಿತ್ತು ನೋಡಿ. ಮೈಸೂರಿಗೆ ಹೋಗ್ತಾ ಇದ್ದೀವಿ. ಸೊ ಮೈಸೂರಲ್ಲಿ ಆಂಜನೇಯ ಸ್ವಾಮಿ ಟೆಂಪಲ್ ನೋಡಿರಲಿಲ್ಲ. ನೋಡಿಕೊಂಡು ನೈಟಲ್ಲೇ ಇದ್ದು ಬೆಳಗ್ಗೆ ಮೇಕಪ್ ಮುಗಿಸಿ ಬೆಳಗ್ಗೆ ಚಾಮುಂಡಿ ದರ್ಶನ ಮಾಡ್ಕೊಂಡು ಹೋಗೋಣ ಅಂತ ಹೇಳಿ. ಯಾಕಂದರೆ ಮೈಸೂರಿಗೆ ಹೋದ್ಮೇಲೆ ತಾಯಿ ದರ್ಶನ ಆಗಲೇಬೇಕು, ಇಲ್ಲಾಂದರೆ ಮನಸ್ಸಿಗೆ ಸಮಾಧಾನ ಇಲ್ಲ. ತಾಯಿ ದರ್ಶನ ಮುಗಿಸ್ಕೊಂಡು ಅಲ್ಲೇ ಇರುವಂತಹ ಹಿಂದೆಗಡೆ ದೇವಸ್ಥಾನಗಳು, ಏನು ಈಶ್ವರ ಟೆಂಪಲ್ಸ್ ಇದೆ, ಅದೆಲ್ಲ ಮುಗಿಸ್ಕೊಂಡು ಸೊ ಬೆಟ್ಟದಿಂದ ಸಿಟಿ ಬಸ್ ಸ್ಟಾಪಿಗೆ ಬರೋಕಿದೆ. ಸೊ ಬೆಟ್ಟ ಎಲ್ಲ ಒಂದು ರೌಂಡು ದೇವಸ್ಥಾನಗಳೆಲ್ಲ ಮುಗಿಸಿ ಮತ್ತು ಸೋಡಾ ಕುಡಿದು ಆ್ಯಂಡ್ ದೆನ್ ಮೈಸಾಸುರನ್ನು ನೋಡಿ ಸಿಟಿ ಬಸ್ ಸ್ಟಾಪ್ ಇಳಿದು ನೋಡಿ ರಾತ್ರಿ ತೋರಿಸಿರೋಂಥ ಸಾರೋಟದು ಬಸ್ ಸ್ಟಾಪ್ಗೆ ನಡ್ಕೊಂಡು ಹೋದೆ. ಹೂವು ಹಣ್ಣು ಎಲ್ಲ ಚೆನ್ನಾಗಿ ಕಾಣಿಸ್ತಾಯಿತ್ತು. ಸೊ ಬಸ್ ಸ್ಟಾಪಿಗೆ ಬಂದರು, ಜನ ಸಿಕ್ಕಾಪಟ್ಟೆ ಇದ್ದರು. ಬಸ್ ಹತ್ತು ಕೂತ್ಕೊಂಡು ಟಾಟಾ ಮೈಸೂರು ಹೇಳಿದೆ. ಈ ದಿನ ಹೀಗಿತ್ತು ಫ್ರೆಂಡ್ಸ್. ಬಾಯ್.